ಹೇಳ್ತಾ ಇದ್ದೀನಿ, ಯಾರಾದರೂ ತಂದೆ ತಾಯಿಗೆ ಎದುರು ಮಾತಾಡಿದ್ರೆ ಆ ಬಿಲ್ಡಪ್ ಕೊಡೋದು ಗೊತ್ತಿಲ್ಲ ಈ ಜನರೇಷನ್ಗೆ. ನನ್ನ ರಿಯಾಕ್ಷನ್ ಬೇರೆ ತರ ಇರುತ್ತೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಈ ಪ್ರಪಂಚದಲ್ಲಿ ಹೇಳಿದ್ದನ್ನ ಕೇಳಿಸ್ಕೊಳ್ಳದೇನೆ 90 ಜನ ಸಕ್ಸಸ್ ಆಗ್ತಾ ಇಲ್ಲ. ಮೀಟರ್ ಬೇಕು, ಮೀಟರ್. ಸೊ ಕ್ಲಾಸ್ ರೂಮ್ ಅಲ್ಲಿ ಅದ್ಭುತವಾದ ಪಾಠ ಮಾಡಿದ್ರು ಯಾಕೆ 4-5 ಜನ ರ್ಯಾಂಕ್ ಬರ್ತಾರೆ ಅಂದ್ರೆ ಅಷ್ಟೇ ಜನ ಅನ್ಸುತ್ತೆ ಕರೆಕ್ಟ್ ಆಗಿ ಪಾಠ ಕೇಳೋದು. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನಾನು ನಂಬಿರೋ 2 ದೇವಾಲಯಗಳು, ಒಂದು ಸರ್ಕಾರಿ ಕಾಲೇಜು, ಇನ್ನೊಂದು ಸರ್ಕಾರಿ ಆಸ್ಪತ್ರೆ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ಇವೆರಡು ನನ್ನ ದೇವಾಲಯಗಳು. ನಾನು ನಂಬಿರೋ ದೇವರು ಡಾಕ್ಟರ್ BR ಅಂಬೇಡ್ಕರ್. ಈ ಸರ್ಕಾರಿ ಕಾಲೇಜನ್ನ ನಾನು ಅದ್ಭುತವಾಗಿ ಡೆವಲಪ್ ಮಾಡ್ತೀನಿ. ನಾನು ಕನ್ನಡ ಮಾಧ್ಯಮದಲ್ಲಿ ಪೆರೇಸಂದ್ರದಲ್ಲಿ ಓದ್ದು ಈ 10th ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಏನ್ ಮಾಡೋದು ಅಂತ ನಾನು ಎಲ್ಲಾ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಏಡೆಡ್ ಶಾಲೆ ಮಕ್ಕಳಿಗೆ 10th ಮಕ್ಕಳಿಗೆ ನಾಳೆ ಒಬ್ಬೊಬ್ರಿಗೆ 1000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ. ನೀನೊಂದು ಕೆಲಸ ಮಾಡು, ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ನಾಳೆ ಒಬ್ಬೊಬ್ರಿಗೆ 1000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ ಕ್ಯಾಶು. ಯಾಕೆಂದ್ರೆ ನಿಮ್ಗೆ ಯಾವ ಗೈಡು ಯಾವ ನೋಟ್ಬುಕ್ ಇಷ್ಟ ಬಂದ್ರೆ ಅದು ತಗೊಳ್ರಪ್ಪ, ಓದಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನನ್ನ ಹಾರ್ಡ್ ಅರ್ನ್ಡ್ ಮನಿ, ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋ ಮನಿ, ಯಾವ ಟ್ರಸ್ಟ್ ದುಡ್ಡು ಅಲ್ಲ, ನಾನು ಕಷ್ಟಪಟ್ಟಿರೋ ದುಡ್ಡಲ್ಲಿ 2300 ಜನಕ್ಕೂ ಮುಂದಿನ ವಾರದಲ್ಲಿ ಒಬ್ಬೊಬ್ರಿಗೆ 1000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ನಿಮ್ಮ ಆಡಳಿತ ಮಂಡಳಿಗೆ ಹೇಳಿದ್ದೀನಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಈ 1000 ರೂಪಾಯಿನ ಒಂದಷ್ಟು ಜನ ಬುಕ್ಸ್ಗೆ ಉಪಯೋಗಿಸ್ಕೊಂತಾರೆ, ಒಂದಷ್ಟು ಜನ ಅವ್ರ ಕಷ್ಟ ಸಾಲ್ವ್ ಮಾಡ್ಕೊತಾರೆ, ಇನ್ನು ಕೆಲವರು ಆ ದುಡ್ಡನ್ನ ಮಿಸ್ಯೂಸ್ ಮಾಡ್ತಾರೆ ಅನ್ನೋ ಅರಿವಿದೆ. ಆದರೆ ನಾನು ಕೊಡೋ ದುಡ್ಡು ಒಂದು 1000 ಜನ ಕರೆಕ್ಟಾಗಿ ಬಳಸ್ಕೊಂಡ್ರು ಸಾರ್ಥಕ ಆಗೋಯ್ತಲ್ವಾ? ಯಾರೆತ್ತ ಮಕ್ಕಳಪ್ಪ ನೀವೆಲ್ಲ, ನಿಮ್ಮ ಹೊತ್ತ ಈ ನೆಲ ಧನ್ಯವಾಯಿತು. ಈ ವರ್ಷ ಡಿಗ್ರಿ ಕಾಲೇಜು 24 ಲಕ್ಷ ಬರುತ್ತೆ, ಅದೊಂದು 18 ಲಕ್ಷ ಬರುತ್ತೆ. ಈಗ 10th ನಾಳೆ ಸ್ಟಾರ್ಟ್ ಮಾಡ್ತಿದ್ವಿ. ನಮ್ಮ ಟೀಮ್ ನೆಕ್ಸ್ಟ್ ವೀಕ್ ಬಂದು ಕೂರುತ್ತೆ. ಸೆಕ್ಷನ್ ವೈಸ್ ಅವ್ರನ್ನೇ ಮಗುನ ಕರ್ಸ್ಕೊಂಡು ನೇಮ್ ಎಂಟ್ರಿ ಮಾಡಿಕೊಂಡು 1000 ರೂಪಾಯಿ ಕ್ಯಾಶ್ ಕೊಟ್ಟು ಬಿಡ್ತೀವಿ. ಮತ್ತೆ ಕ್ಯಾಶ್ ಕೊಡ್ತೀನಿ ಸರ್, ಚೆಕ್ ಬೌನ್ಸ್ ಅಂತ ಆರೋಪ ಮಾಡ್ತಾರೆ ಪ್ರತಿಪಕ್ಷಗಳು. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ನಾನು ಕ್ಯಾಶ್ ಕೊಡ್ತೀನಿ, ಮತ್ತೆ ಚೆಕ್ ಕೊಟ್ಟಿದ್ರಂತೆ ಬೌನ್ಸ್ ಆಯ್ತಂತೆ ಅಂತ ಮತ್ತೆ ಪ್ರತಿಪಕ್ಷಗಳು ಮುಂದಿನ ವಾರ ಪ್ರೆಸ್ ಮೀಟ್ ಮಾಡ್ತಾರೆ ಅಂತ ಒಂದ್ಸಲ ವಿಡಿಯೋ ಮಾಡ್ಕೊಂಡೋಗಿ. ನಾನು ಪರಿಶ್ರಮ ನೀಟ್ ಅಕಾಡೆಮಿ 3.5 ಲಕ್ಷ ಫೀಸ್ ತಗೊಂತೀನಿ. 3 ಲಕ್ಷ ಪ್ಲಸ್ GST. ನಾನು ಅಲ್ಲಿ ಹೆಂಗ್ ನಡೆಸ್ತೀನೋ ಗೌರ್ಮೆಂಟ್ ಸ್ಕೂಲ್ನ ಹಂಗೆ ನಡೆಸ್ತಾ ಇದ್ದೀನಿ. ಈಗ ನನ್ನ ಮೇಲೆ ಆಣೆ ಇಟ್ಟು, ನನ್ನ ಮೇಲೆ ಆಣೆ ಇಟ್ಟು 60 ಜನ ಹುಡುಗರನ್ನ, 60 ಜನ ಟಾಪ್ ಹುಡುಗಿರ್ನ ಸೂಪರ್ 60 ಅಂತ ಒಂದು ಬ್ಯಾಚ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಅವ್ರನ್ನ ಜಾನ್, ಫೆಬ್, ಮಾರ್ಚ್ ಮತ್ತೆ ಏಪ್ರಿಲ್ ವರೆಗೂ ಬ್ಯಾಂಗ್ಳೂರಲ್ಲಿ 24x7 ಅವ್ರನ್ನ ಓದಿಸ್ತೀವಿ. ಯಾರು ಇವ್ರು ಗೊತ್ತಿಲ್ವಾ? ಇವ್ರು ಬಿಟ್ಟಿಗೆಲ್ಲ ತುಂಬಾ ಫೇಮಸ್. ಬಿಟ್ಗ ಊಟ ಫ್ರೀ, ಅಕಾಮಿಡೇಷನ್ ಫ್ರೀ, ಒಂದು 50-60 ಲಕ್ಷ ಖರ್ಚು ಬರುತ್ತೆ ಇದಕ್ಕೆ. ಬಟ್ ನನಗೆ ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಸೇಫ್ಟಿ ಇದೆ, ಸೆಕ್ಯೂರಿಟಿ ಇದೆ, ನಂದೊಂದು ಟೀಮ್ ಇದೆ ಓದ್ಸಕ್ಕೆ. ಅವ್ರನ್ನ ಓದಿಸಿ ಎಕ್ಸಾಮ್ ಕರ್ಕೊಂಡ್ ಬರ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ ಮೊದಲೆಲ್ಲ ಏನ್ ಮಾಡೋರು, ಎಲೆಕ್ಷನ್ ಬಂದ್ರೆ ಕೌನ್ಸಿಲರ್ಗಳನ್ನ ಕರ್ಕೊಂಡು ಹೋಗೋರು. ನಾನಿವತ್ತು ಸರ್ಕಾರಿ ಶಾಲೆ ಮಕ್ಕಳು ಟಾಪರ್ಸ್ನ ಕರ್ಕೊಂಡು ಹೋಗ್ತೀನಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಹೇಗಂದ್ರೆ ಎಂತ ಇದ್ರೆ ಡಕ ಡಕ ಡಕ. ಇದು ಬೇರೆಯವ್ರಿಗೂ ನನಗಿರೋ ಚೇಂಜ್. ಆ ಮಕ್ಕಳನ್ನ ಕರ್ಕೊಂಡೋಗಿ ಎಕ್ಸಾಮ್ ಬರೆಸ್ತೀನಿ. ಟ್ರಸ್ಟ್ ಮೀ, ಇದುವರೆಗೂ ಸರ್ಕಾರಿ ಶಾಲೆಗೆ 625 ಬಂದಿಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಈ ಸಲ ಅದು ಯಾಕೆ ಬರಲ್ಲ ನಾನು ನೋಡ್ಬಿಡ್ತೀನಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಸೊ ನಾನು ಯಾವುದೇ ಕಾರಣಕ್ಕೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನನಗೆ ವೋಟ್ ಹಾಕಿ ಅಂತ ನಾನು ಬಾಯ್ ಬಿಟ್ಟು ಕೇಳಲ್ಲ. ನಾನು ಕೆಲಸ ಮಾಡಿದ್ರೆ ನೀವು ವೋಟ್ ಹಾಕ್ತೀರಾ, ಇಲ್ಲ ಮನೆಗೆ ಕಳಿಸ್ತೀರಾ. ಕರೆಕ್ಟ್, ಇದು ಕರೆಕ್ಟ್. ಈ ವರ್ಷ ML ಆಗಿ ಮತ್ತೆ ನಿಮ್ಮನ್ನ ವೋಟ್ ಕೇಳ್ಬೇಕಾ? ನಾನು ಒಳ್ಳೇದು ಮಾಡಿದ್ರೆ ವೋಟ್ ಹಾಕಿ, ಇಲ್ಲ ಬೇಡ. ಇಫ್ ಯು ಥಿಂಕ್ ಸಮ್ವನ್ ಇಸ್ ಬೆಟರ್ ದೆನ್ ಮೀ, ಆಯ್ಕೆ ಮಾಡಿ. ಪ್ರಜಾಪ್ರಭುತ್ವದಲ್ಲಿ ಅದು ಬೇಕು. ಕರೆಕ್ಟ್ ಅಪ್ಪ.
ಬರಬೇಕು, ನಿಮ್ಮಂತ ಹುಡುಗಿರು ಬರ್ಬೇಕು ಪಾಲಿಟಿಕ್ಸ್ಗೆ. ಬರೀ ರಾಜಕಾರಣಿಗಳನ್ನ ಟಿವಿಗಳಲ್ಲಿ ಪೇಪರ್ಗಳನ್ನ ನೋಡಿ ಶಾಪ ಹಾಕಿದ್ರೆ ಆಗುತ್ತಾ ಜೀವನ? ಬನ್ನಿ ಒಳಗ್ ಬಂದು ಬದಲಾವಣೆ ಮಾಡಿ ತೋರಿಸಿ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಎಚ್ಚರಿಸ್ತಾ ಇದ್ದೀನಿ ಪ್ರಿನ್ಸಿಪಲ್ ಸಾಹೇಬ್ರೆ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಯಾವುದಾದ್ರೂ ಸ್ಟೂಡೆಂಟ್ ಅಟೆಂಡೆನ್ಸ್ ಕೊರತೆ ಆದ್ರೆ ನಾನು ಆಲ್ ಟಿಕೆಟ್ ಇಶ್ಯೂ ಮಾಡಕ್ ಬಿಡಲ್ಲ, 1 ವರ್ಷ ಕುತ್ಕೊಳ್ಳಿ ಬಿಡಿ ಅಷ್ಟೇ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಜಿಪ್ಮರ್ ಪಾಂಡಿಚೇರಿ ಅಂತಿದೆ, ಇಂಡಿಯಾದ 3ನೇ ಟಾಪ್ ಮೆಡಿಕಲ್ ಕಾಲೇಜು. 2 ದಿನ ಅಟೆಂಡೆನ್ಸ್ ಶಾರ್ಟೇಜ್ ಇದ್ದಿದ್ದಕ್ಕೆ 1 ವರ್ಷ ಕೂರಿಸಿದಾರ ಹುಡುಗನ್ನ. ಪ್ರೀತಿ ಇದೆ, ಕರುಣೆ ಇಲ್ಲ. ಅವ್ರೇನ್ ಹೇಳಿದ್ರು ಗೊತ್ತಾ ಪ್ರೊಫೆಸರ್ಸು? ಅವನ್ನ ಡಾಕ್ಟರ್ ಮಾಡಕ್ಕೆ ಗೌರ್ಮೆಂಟ್ 2.5 ಕೋಟಿ ಖರ್ಚು ಮಾಡ್ತಿದ್ರೆ ಅವ್ನ್ ಕಾಲೇಜ್ಗೆ ಬರಲ್ವಾ? ಅಯ್ಯೋ ಈ ನರ್ಕ ನೋಡಕ್ ಆಗ್ತಿಲ್ಲ. ಅಮ್ಮ, ನೀವು ಡಿಗ್ರಿ ನಿಮ್ಮನ್ನ 12,000ದಲ್ಲಿ ಓದಿಸ್ತಿದೀವಿ ಅಂತೆಲ್ಲ ಅನ್ಕೋಬೇಡಿ. ಒಂದು ಮಗುನ ಓದ್ಸಕ್ಕೆ ಸರ್ಕಾರಕ್ಕೆ 1-1.5 ಲಕ್ಷ ಖರ್ಚು ಬರುತ್ತೆ. ನೀವೆಲ್ಲ 12-15,000ದಲ್ಲಿ ಡಿಗ್ರಿ ತಗೊಂತಾ ಇದೀವಿ ಅಂತ ಅನ್ಕೋಬೇಡಿ. ಅದ್ರಲ್ಲಿ ಕಾಲೇಜ್ ನಡ್ಸಕ್ಕೆ ಆಗಲ್ಲ. ಆದ್ರೆ ಸರ್ಕಾರ ಪ್ರತಿ ಮಗು ಮೇಲೆ ಖರ್ಚು ಮಾಡ್ತಿದೆ. ಯಾಕೆ ಸರ್ಕಾರದ ದುಡ್ಡು ನಾವು ಪೋಲ್ ಮಾಡಬೇಕು? ನಾವೇನ್ ಮಾಡಲ್ಲ ನೋಡಿ, ಈ ಸಲ ಕೂರಿಸ್ತೀನಿ ಒಂದು 50-100 ಜನ ಎಕ್ಸಾಮ್ ಕೊಡದೆ. ಅಟೆಂಡೆನ್ಸ್ ಶಾರ್ಟೇಜ್ ಬರಲಿ. ಯಾರ್ ಇನ್ಫ್ಲೂಯೆನ್ಸ್, ನನ್ನ ಅಣ್ಣ ಫೋನ್ ಮಾಡಿದ್ರು ನಾನು ಕೇಳಲ್ಲ, ಮೊದಲೇ ಹೇಳ್ಬಿಡ್ತಾ ಇದ್ದೀನಿ ನನ್ನ ನೇಚರ್. ಅವ್ರು ಎಲ್ಲಿಗೆ ಹೋಗ್ತಾರೆ? ಲೋಕಲ್ ಕಾರ್ಪೊರೇಟರ್ ಹತ್ರನೋ ಪೊಲಿಟಿಷಿಯನ್ ಹತ್ರನೋ ಹೋಗ್ತಾರೆ. ಅವ್ರು ಎಲ್ಲಿಗೆ ಬರ್ತಾರೆ? MLA ಹತ್ರ ಬರ್ತಾರೆ. ನಾನೇ ಹೇಳ್ತಿದ್ದೀನಿ ಮಾಡಿ ಇವಾಗ. ಈಗ ಗೊತ್ತಾಯ್ತು.